ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. SIR ಇದು ಇವತ್ತು ನಮ್ಮ ದೇಶದಲ್ಲಿ ಒಂದು ದೇಶದ ಬೌದ್ಧಿಕ ವಲಯದಲ್ಲಿ ಮತ್ತು ಹೋರಾಟಗಾರರಲ್ಲಿ ಬಹಳಷ್ಟು ಚರ್ಚೆ ಆಗ್ತಿರುವಂತಹ ಒಂದು ವಿಷಯ. SIR ನ ಮತದಾರ ಪರಿಷ್ಕರಣೆಗೆ ಮಾಡ್ತಾ ಇದ್ದೀವಿ. ಯಾರೆಲ್ಲ ಬಿಟ್ಟು ಹೋಗಿದ್ದೀವಿ ಹೆಸರುಗಳನ್ನ ಅವ್ರನ್ನ ಸೇರ್ಸ್ಲಿಕ್ಕೆ ಮಾಡ್ತಾ ಇದ್ದೀವಿ ಮತ್ತು ನುಸುಳುಕೋರು ಯಾರಿದ್ದಾರೆ ಅವ್ರನ್ನ ಮತದಾರರ ಪಟ್ಟಿಯಿಂದ ಹೊರಗಿಡಲು ಮಾಡ್ತಾ ಇದ್ದೀವಿ ಅಂತ ಆಡಳಿತ ಪಕ್ಷ ಬಿಜೆಪಿ ಸಮರ್ಥನೆ ಮಾಡ್ಕೊಳ್ತಾ ಇದ್ರೆ, ಇತ್ತ ವಿರೋಧ ಪಕ್ಷಗಳು ಇದರಿಂದ ಈ ದೇಶದ ಮಹಿಳೆಯರನ್ನ ಮತ್ತು ಈ ದೇಶದ ಬುಡಕಟ್ಟು ಸಮುದಾಯಗಳನ್ನ, ಬಹಳಷ್ಟು ಶೂದ್ರ ಸಮುದಾಯಗಳನ್ನ ಈ ಮತದಾನದ ಹಕ್ಕಿನಿಂದ ದೂರ ಇದು ಸಂಚು ಅಂತ ಒಂದು ಆರೋಪ ಮಾಡ್ತಿದ್ದಾರೆ. ಆಕ್ಚುಲಿ ಇದೇನು, ನಿಜವಾಗ್ಲೂ ಏನ್ ನಡೀತಾ ಇದೆ ಇದು ಒಳಗಡೆ, ಇದ್ರ ಹಿಂದಿನ ರಾಜಕಾರಣ ಏನು, ಈ ಎಲ್ಲ ವಿಚಾರಗಳನ್ನ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಸಾಮಾಜಿಕ ಹೋರಾಟಗಾರರು, ಕನ್ನಡ ಭಾರತೀಯರು ಸಂಘಟನೆಯ ಸಂಚಾಲಕರು ಆದ ಡಾಕ್ಟರ್ ರಮೇಶ್ ಬೆಳಂಕೊಂಡ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಪ್ರಾರಂಭದಿಂದ ಶುರು ಮಾಡೋಣ. SIR ಅಂತಂದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ, ಅದು ತುಂಬಾ ನಮ್ಗೆ ಇದು ಬೇಕಾಗಿಲ್ಲ, ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ SIR ಅಂದ್ರೆ ಏನು ಸರ್? ಅದ್ರ ಪೂರ್ತಿ ಫಾರ್ಮ್ ಅಂದರೆ ಇಂಗ್ಲೀಷಲ್ಲಿ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ, ಕನ್ನಡದಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ಅಂತ ಹೇಳಿ, ಮತದಾರ ಪರಿಷ್ಕರಣೆ ಅಂತ ಹೇಳಿ. ಅದು ನಿಜವಾಗ್ಲೂ ಅದು ನೀವು ಇವಾಗ ಹೇಳ್ದಂಗೆ ಅದ್ರ ಉದ್ದೇಶ ಏನಪ್ಪ ಅಂತ ಸರ್ಕಾರ ಹೇಳೋ ಉದ್ದೇಶ, BJP ನಮ್ಮ ಒಕ್ಕೂಟ ಸರ್ಕಾರ ಹೇಳೋ ಉದ್ದೇಶ ಏನಪ್ಪ ಅಂತಂದರೆ, ಎಲೆಕ್ಷನ್ ಕಮಿಷನ್ ಹೇಳೋ ಅವ್ರ ಉದ್ದೇಶ ಏನಂದರೆ, ನೋಡಿ ಯಾರೋ ತೀರೋಗಿರ್ತಾರೆ ಅವ್ರನ್ನ ಮತದಾರರ ಪಟ್ಟಿಯಿಂದ ತೆಗಿಬೇಕು, ಯಾರೋ ಆ ಜಾಗ ಬಿಟ್ಟು ಬೇರೆ ಕಡೆ ಎಲ್ಲೋ ಹೋಗಿರ್ತಾರೆ ಅವ್ರನ್ನೂ ಆ ಮತದಾರ ಪಟ್ಟಿಯಿಂದ ಅಲ್ಲಿ ಆ ಬೂತಿಂದ ತೆಗಿಬೇಕು, ಯಾರೋ ಬೇರೆ ದೇಶದವರು ಇಲ್ಲಿ ಬಂದು ನಮ್ಮ ನುಸುಳುಕೋರರು ಅಂತೆಲ್ಲ ಈ ಹೋಮ್ ಮಿನಿಸ್ಟ್ರು ಅಮಿತ್ ಶಾ ಅವರು, ಆಮೇಲೆ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಕೂಡ ಆಗಾಗ ಈ ನುಸುಳುಕೋರರು ಅಂತ ಇದೆಲ್ಲ ಮಾತಾಡ್ತಾ ಇರ್ತಾರೆ, ಬಾಂಗ್ಲಾದೇಶದಿಂದ ಬಂದ್ಬಿಟ್ಟಿದ್ದಾರೆ ಹಾಗೆ ಅಂತ ಹೇಳಿ. ಅವ್ರು ಹೇಳೋದಾದ್ರೆ ಅದು ಸರಿ ಇದೆಯಲ್ಲ ಸರ್? ಅದೇ ಓಕೆ, ಸರಿ, ಸಮಸ್ಯೆ ಅವ್ರು ಹೇಳೋದದು. ಬಟ್ ಇದು ನಿಜವಾಗ್ಲೂ ಏನಪ್ಪ ಅಂತಂದರೆ ಅತ್ಯಂತ ಮೋಸ, ವಂಚನೆ, ನಮ್ಮ ಪ್ರಜಾಪ್ರಭುತ್ವದ ಕೊಲೆ ನಡೀತಾ ಇರೋದು. ಅವರು ಈಗ ಆಡಳಿತಾರೂಢ ಪಕ್ಷ BJP ಅವರು ಯಾವಾಗ್ಲೂ ಸದಾ ಕಾಲ ಅವ್ರ ಅಧಿಕಾರ ಹಿಡ್ಕೊಳ್ಳೋದಕ್ಕೆ ಮಾಡ್ತಿರೋ ಹುನ್ನಾರಗಳಲ್ಲಿ ಇದು ಒಂದು ಬಹಳ ದೊಡ್ಡ ಹುನ್ನಾರ ಈಗ ನಡೀತಾ ಇರೋದು. ಪ್ರಜಾಪ್ರಭುತ್ವದ ಕೊಲೆ ಮಾಡ್ತಾ ಇದ್ದಾರೆ ಇವರು. ದೇ ಆರ್ ಮರ್ಡರಿಂಗ್ ಡೆಮಾಕ್ರಸಿ. ಬಹಳ ವರ್ಷಗಳಿಂದ ಹಲವಾರು ರೀತಿಗಳಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ದೊಡ್ಡ ಒಂದು ಅಂಶ ಇದು. ಅಂದ್ರೆ ಈಗ ಮತದಾರ ಪರಿಷ್ಕರಣೆ ಮೊದಲು ಮಾಡ್ತಾ ಇದ್ದಾರೆ, ನಿರಂತರವಾಗಿ ನಮ್ಮ ದೇಶದಲ್ಲಿ ಯಾವಾಗ ಮತದಾನ ನಡೀತಿದೆ ಅವಾಗಲೂ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಇವರು ಏನೋ ತೀವ್ರ, ವಿಶೇಷ ತೀವ್ರ ಅಂತ ಎರಡು ಪದ ಸೇರಿಸಿದ್ದಾರೆ. ಈ ಮೊದಲಿನ ಮತದಾರ ಪರಿಷ್ಕರಣೆಗೂ ಈಗ ಮಾಡ್ತಾ ಇರೋ ಮತದಾರ ಪರಿಷ್ಕರಣೆಗೂ ಏನು ವ್ಯತ್ಯಾಸ? ನನಗೆ ಗೊತ್ತಿರೋದು ಹೇಳ್ತೀನಿ. ಮತದಾರ ಪರಿಷ್ಕರಣೆ, ಮತದಾರ ಪಟ್ಟಿ ಪರಿಷ್ಕರಣೆ ಅದು ಆ್ಯಕ್ಚುಲಿ ಯಾವಾಗಲೂ ನಡಿಬೇಕು. ಯಾರೇ ಇವಾಗ ಈ ಜಾಗದಿಂದ ಬೇರೆ ಜಾಗಕ್ಕೆ ಹೋದರೆ, ಯಾರೇ ತೀರ್ ಹೋದರೆ, ಯಾರ 18 ವರ್ಷ ಆಗಿ ಅವರು ಮತದಾರ ಆಗೋದಾದರೆ ಅದು ಸದಾಕಾಲ ಮಾಡಬೇಕು. ಸದಾಕಾಲ ನಮ್ಮ ದೇಶದಲ್ಲಿ ಮಾಡೋ ಪದ್ಧತಿ ಇಲ್ಲ ಆ್ಯಕ್ಚುಲಿ, ಅದು ತಪ್ಪದು. ವರ್ಷಕ್ಕೊಂದು ಸರ್ತಿ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ. ಸೊ ಅದಕ್ಕೆ ಪರಿಷ್ಕರಣೆ, ವಾರ್ಷಿಕ ಮತದಾರ ಪರಿಷ್ಕರಣೆ ಅಂತ, ಓಕೆ, ರಿವಿಷನ್, ಓಕೆ, ಇಯರ್ಲಿ ರಿವಿಷನ್. ಆಮೇಲೆ ಇಂಟೆನ್ಸಿವ್ ರಿವಿಷನ್ ಅಂದರೆ ತೀವ್ರ ಪರಿಷ್ಕರಣೆ ಅಂತಂದರೆ, ಅಲ್ಲಿ ಈಗ ಮೊದಲು ಏನು ಇಯರ್ಲಿ ರಿವಿಷನ್ ಅಂತ ಹೇಳಿದ್ವಿ, ಯಾರೋ ಈ ಜಾಗದಿಂದ ಬೇರೆ ಕಡೆ ಹೋಗಿದ್ದಾರೆ ಅಂದರೆ ಅಕ್ಕಪಕ್ಕದವರು ಅವರ ಸಂಬಂಧಿಕರು ಹೇಳ್ಬೋದು, ಈಗ ಇವರು ಈ ಬೂತಲ್ಲಿಲ್ಲ, ಈ ಜಾಗದಲ್ಲಿಲ್ಲ, ಈ ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಹೇಳಿ. ಅಥವಾ ಯಾರು ತೀರೋಗಿದ್ದಾರೆ ಅಂತ ಅದು ಆ ರೀತಿ ಅವ್ರಿಗೆ ಮಾಹಿತಿ ಬರ್ಬೋದು. ಯಾರಿಗೂ 18 ವರ್ಷ ಆಗಿದೆ ಅಂತಂದರೆ ಇವಾಗ 18 ವರ್ಷ ಆಗಿದೆ, ಈಗ ಇವ್ರು ಮತದಾರರು ಅಂತ ಮಾಹಿತಿ ಬರ್ಬೋದು. ತೀವ್ರ ಅಂತಂದರೆ ಅವರು ಮನೆಗೂ ಬಂದು, ಯಾರೂ ಹೇಳದೇ ಇದ್ರೂ ಕೂಡ ಮನೆಗೂ ಬಂದು, ನೋಡಿ ಇದು ನಿಮ್ಮ ಮತದಾರ ಪಟ್ಟಿ, ಇದರಲ್ಲಿ ಏನಾದರೂ ಬದಲಾವಣೆಗಳಿದೆಯಾ, ಯಾರಾದರೂ ಈಗ ನಿಮ್ಮ ಹೆಸರೇನು, ನಿಮ್ಮ ಈ ಪಟ್ಟಿಲಿರೋ ನೀವೇನಾ ಅಂತ ಇಲ್ಲಿ ಹೆಸರು ಯಾರು ಸೇರಿಸ್ಬೇಕಾ ಬಿಡಬೇಕಾ ಅದೆಲ್ಲ ಕೇಳಿ ಮಾಡ್ತಾರೆ. ಅದು ತೀವ್ರ ಪರಿಷ್ಕರಣೆ. ಅದು ಮನೆಗೂ ಹೋಗಿ ಮಾಡಬೇಕು, ತುಂಬ ಟೈಮ್ ಹಿಡಿಯುತ್ತೆ. ನನಗೆ ಕೇಳಿ ಬಂದಿರುವಾಗ 6 ತಿಂಗಳು 1 ವರ್ಷ ಹಿಡಿಯುತ್ತೆ ಸಾಮಾನ್ಯ. ಅದು ಅಷ್ಟೇ, ಅಷ್ಟು ಡೆಪ್ತ್ ಬೇಕಾಗುತ್ತೆ. ರೈಟ್.
ಈ ಸ್ಪೆಷಲ್ ಅನ್ನೋದೇನಿದೆ, ಇವಾಗ ಇವರು ನಮ್ಮ ಈಗ ಇರೋ ಎಲೆಕ್ಷನ್ ಕಮಿಷನ್ನು BJP ನೇಮಕ ಮಾಡಿರೋ ಎಲೆಕ್ಷನ್ ಕಮಿಷನ್ನು ಸ್ಪೆಷಲ್ ಅಂತ ಒಂದು ಪದ ಹಾಕಿದ್ದಾರೆ ಅಲ್ಲಿ, ವಿಶೇಷ ಅಂತ ಹೇಳಿ. ಇದುವರೆಗೂ ನಮ್ಮ ದೇಶದಲ್ಲಿ ನಡೆದೇ ಇಲ್ಲ. ಇವ್ರು ಆ್ಯಕ್ಚುಲಿ ಅಷ್ಟೇ ಅಲ್ಲ, ಈ ಪರಿಷ್ಕರಣೆ ಅಂತ ಏನು ಹೇಳ್ತಾರೆ, ಈಗ ಮಾಡ್ತಾ ಇರೋದು SIR ಅಂತ ಏನು ಮಾಡ್ತಾ ಇದ್ದಾರೆ, ಆ ಹೆಸರು ಆ ಥರ ಇಟ್ಟಿದ್ರು ಕೂಡ ಅದು ಪರಿಷ್ಕರಣೆನೇ ಅಲ್ಲ. ಪರಿಷ್ಕರಣೆ ಅಂದರೆ ಏನಾಗುತ್ತೆ, ಒಂದು ಪಟ್ಟಿ ಇದೆ, ಮತದಾರ ಪಟ್ಟಿ. ಇದರಲ್ಲಿ ಇರೋರೆಲ್ಲನು ಯಾರು ಈಗಲೂ ಇದ್ದಾರಾ, ಇನ್ನು ತೆಗಿಬೇಕಾ, ಈಗಲೂ ಇದ್ದಾರಾ ತೆಗಿಬೇಕಾ, ಓಕೆ ಇಲ್ದಿರೋನ್ ಯಾರು ಸೇರಿಸ್ಬೇಕಾ ಅಂತ ಕೇಳಿ, ಇದು ಪರಿಷ್ಕರಣೆ. ಇರೋ ಒಂದು ಪಟ್ಟಿನ ಅದನ್ನ ತಿದ್ದಿ ಅಪ್ಡೇಟ್ ಮಾಡೋದು. ಓಕೆ, ಈಗ ಇವ್ರು ಆಕ್ಚುಲಿ ಮಾಡ್ತಾ ಇರೋದೇನು ಅಂತಂದ್ರೆ, ಈಗ ಏನ್ ಪಟ್ಟಿ ಇದೆ ಅದನ್ನ ಪೂರ್ತಿ ನಿರ್ನಾಮ ಮಾಡ್ತಾ ಇದ್ದಾರೆ. ಅಂದ್ರೆ ಅದನ್ನ ಇನ್ವ್ಯಾಲಿಡೇಟಿಂಗ್, ಅದು ಏನಕ್ಕೂ ಈ ಪ್ರಕ್ರಿಯೆ ಆದ್ಮೇಲೆ ಇದುವರೆಗೂ ಇದ್ರ ಪಟ್ಟಿ ಅದು ಏನಕ್ಕೂ ಲಾಯಕ್ಕಿಲ್ಲ. ಹೊಸ ಪಟ್ಟಿ ಮಾಡ್ತಾ ಇರೋ, ಒಂದು ಖಾಲಿ ಕಾಗದ ತಗೊಂಡು ಓಕೆ ಯಾರ್ಯಾರು ಈ ಮತದಾರ ಪಟ್ಟಿಲಿ ಇರಬೇಕು ಅಂತ ನೀವು ಒಂದು ಪಟ್ಟಿ ಮಾಡಿದ್ರೆ ಏನ್ ಮಾಡ್ತಾರೆ ಅದು ಮಾಡ್ತಾ ಇರೋದು ಇವರು. ಆದ್ರೆ ಈ ಹಳೆ ಮತದಾರರ ಪಟ್ಟಿಗೆ ಯಾವುದೇ ರೀತಿಯ ಮಾನ್ಯತೆ ಇಲ್ಲ, ಯಾವುದೇ ರೀತಿಯ ಇದು ಇಲ್ಲ. ಇನ್ ಮುಂದೆ ಹೋಗ್ತಾ ಏನೂ ಇಲ್ಲ. ಉದಾಹರಣೆಗೆ ನೀವು ಅನ್ಕೋಬಹುದು, ನಾನು 10 ವರ್ಷದಿಂದ ವೋಟ್ ಮಾಡ್ತಾ ಇದ್ದೀನಿ, 15 ವರ್ಷದಿಂದ ವೋಟ್ ಮಾಡ್ತಾ ಇದ್ದೀನಿ, ನಂದೇನು ಬದಲಾವಣೆ ಆಗಿಲ್ಲ, ಇಲ್ಲ ಇದೀನಿ, ನನ್ನ ಹೆಸರಲ್ಲೇ ಇರುತ್ತೆ. ನೋ, ಹೊರಟೋಗುತ್ತೆ ನಿಮ್ಮ ಹೆಸರು. ಓಕೆ, ಆಮೇಲೆ ಇನ್ನೊಂದು ಈಗ ಹೊಸದೇನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಅದು ಹೊರಟೋಗುತ್ತೆ ಆ ಹಳೆ ಪಟ್ಟಿ. ನೀವು ಹೊಸ ಪಟ್ಟಿಲಿ ನಿಮ್ಮ ಹೆಸರು ಇರ್ಬೇಕಾದ್ರೆ ನೀವು ಒಂದು ಅರ್ಜಿ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದಕ್ಕೆ ಮತದಾರರ ಪಟ್ಟಿ ಮೊದಲಿಗೆ ಭಾರತ ದೇಶದಲ್ಲಿರುವ ಎಲ್ಲರೂ ಮತದಾನ ಮಾಡಬೇಕು ಅಂತ, ಈಗ ಅರ್ಜಿ ಹಾಕಿ ನಾನು ಮಾತ್ರ, ಯಾರು ಅರ್ಜಿ ಹಾಕಿ ಅವ್ರ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಸೇರಿಸ್ತಾರೋ ಅವ್ರು ಮಾತ್ರ ಅರ್ಜಿ ಹಾಕಿ ಅವ್ರ ಪ್ರಕ್ರಿಯೆ ಪ್ರಕಾರ ಏನೇನು ಮಾಡ್ಬೇಕೋ ಅದು ಮಾಡಿ ಅದು ಒಪ್ಕೊಂಡ್ರೆ ಅವಾಗ ನಿಮ್ ಹೆಸರು ಆ ವೋಟರ್ ಲಿಸ್ಟ್ ಅಲ್ಲಿ ಬರುತ್ತೆ. ನಾನು ಈ ದೇಶದ ಪೌರ ನಾಗರಿಕ ಅಂತ ನಾನೇ ಪ್ರೂಫ್ಗಳನ್ನ ಕೊಡ್ಬೇಕು, ಆಮೇಲೆ ನೀವು ವೋಟಿಂಗ್ ಲಿಸ್ಟ್ ಅಲ್ಲಿ ಹೆಸರು ಸಿಗುತ್ತೆ. ರೈಟ್. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಇವ್ರು ಏನ್ ಹೇಳ್ತಾರೆ, ಅರ್ಜಿ ಹಾಕಿ ಆಮೇಲೆ ನೀವು ಇಲ್ಲಿ ಈ ದೇಶದ ನಾಗರಿಕ ಅಂತ ಪುರಾವೆ ಕೊಡಿ, ನೀವು ಅದು ನಮಗೆ ತೃಪ್ತಿಕರವಾಗಿ ಇರೋ ಪುರಾವೆ ಕೊಡಿ. ಇಲ್ಲದೆ ಇದ್ರೆ ನಮಗೆ ತೃಪ್ತಿ ಇಲ್ಲ, ಅಥವಾ ನೀವು ಕೊಡ್ಲಿಲ್ಲ, ಅಥವಾ ನೀವು ಅರ್ಜಿನೇ ಹಾಕಿಲ್ಲ ಅಂತಂದ್ರೆ ಅದಕ್ಕೆ ಅರ್ಜಿ ಹಾಕಿ 30 ದಿನ ಟೈಮ್ ಕೊಡ್ತಾರಂತೆ. ಓಕೆ, ಅದು ಅಷ್ಟು ನೀವು ಅರ್ಜಿನೇ ಹಾಕ್ಲಿಲ್ಲ ಅಂದ್ರೆ ನೀವು ಆಟೋಮ್ಯಾಟಿಕ್ ಆಗಿ ಹೋಯ್ತು. ಓಕೆ, ನೀವು ಅವ್ರು ಕೇಳಿರೋ ದಾಖಲೆಗಳು ಕೊಡ್ಲಿಲ್ಲ ಆಟೋಮ್ಯಾಟಿಕ್ ಆಗಿ ಹೋಯ್ತು. ತುಂಬಾ ಪ್ರಶ್ನೆಗಳಿದಾವೆ, ತುಂಬಾ ಸಮಸ್ಯೆಗಳಿದೆ. ಯಾಕಂದ್ರೆ ಈಗ ನಮ್ಮ ದೇಶದಲ್ಲಿ ನಮ್ಮ ಹಳ್ಳಿ ಕಡೆ ಎಲ್ಲ ಈಗಲೂ ಕೂಡ ಒಂದು 50 ಅರ್ಧಕ್ಕರ್ಧ ಜನ ಪಾಪ ಅವ್ರಿಗೆ ಅಕ್ಷರದ ಜ್ಞಾನ ಇರಲ್ಲ, ಅನಕ್ಷರಸ್ಥರಿರ್ತಾರೆ, ಮತ್ತು ಅವ್ರು ಅವ್ರದೇ ಕೆಲಸಗಳಲ್ಲಿ ಅವ್ರದೇ ಲೋಕದಲ್ಲಿ ಮುಳುಗಿರ್ತಾರೆ. ಅವರು ಹೋಗಿ ಟೈಮ್ ಮಾಡ್ಕೊಂಡು ಇವ್ರು ಕ್ಯೂ ಅಲ್ಲಿ ನಿಂತ್ಕೊಂಡು ಅರ್ಜಿ ಕೊಡ್ಬೇಕು, ಅವಾಗ ಮಾತ್ರ ಅವರು ಮತದಾನ ಮಾಡಕ್ಕೆ ಅವಕಾಶ ಆಗ್ತದೆ. ಅದನ್ನ ಸ್ವಲ್ಪ ವ್ಯತ್ಯಾಸ ಇದೆ. ಇವ್ರು ಅರ್ಜಿ ಹಾಕಬೇಕು. ಅರ್ಜಿ ಹಾಕೋದಕ್ಕೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಇವ್ರ ಪ್ರಕ್ರಿಯೆ ಪ್ರಕಾರ ಬೂತ್ ಲೆವೆಲ್ ಆಫೀಸರ್ BLO ಅಂತಾರೆ, ಅವರು ಮನೆಗೂ ಹೋಗಿ ಒಂದು ಅರ್ಜಿ ಕೊಡ್ತಾರಂತೆ. ಆ ಅರ್ಜಿನ ನೀವು ಭರ್ತಿ ಮಾಡಿ ವಾಪಸ್ ಕೊಡಬೇಕು ಇಷ್ಟು ದಿನದೊಳಗೆ ಅಂತ ಹೇಳಿ. ನೀವು ಅಷ್ಟು ದಿನದೊಳಗೆ ಅವ್ರು ವಾಪಸ್ ಕೊಡದೆ ಹೋದ್ರೆ, ಅದಕ್ಕೆ ಬೇಕಾಗಿರೋ ದಾಖಲೆಗಳು ಕೊಡದೆ ಹೋದ್ರೆ ನಿಮ್ದು ಹೋಯ್ತು. ಸೊ ಇದು ಭಾರಿ ಸಮಸ್ಯೆ ಇದು. ಸೊ ಇವರು ಎಷ್ಟೊಂದು ಮೋಸ ವಂಚನೆ ಅಂತ ಏನು ಹೇಳ್ತಾ ಇದ್ದೀನಲ್ಲ, ಒಂದು ಮೊದಲನೇ ಸುಳ್ಳು, ಇದು ಪರಿಷ್ಕರಣೆನೇ ಅಲ್ಲ. ಇದು ಆಕ್ಚುಲಿ ಹಳೆ ಈಗ ಇರೋ ಮತದಾರ ಪಟ್ಟಿನ ರದ್ದು ಮಾಡಿ ಹೊಸ ಮತದಾರ ಪಟ್ಟಿ ತಯಾರು ಮಾಡ್ತಾ ಇದ್ದಾರೆ. ಸೊ ಪರಿಷ್ಕರಣೆನೇ ಅಲ್ಲ ಆಕ್ಚುಲಿ. ಈಗ ಬಿಹಾರ ಮತ್ತು ಅಸ್ಸಾಂದಲ್ಲಿ ಇಟ್ಕೊಂಡು ಮಾಡಿದ್ರಲ್ಲ ಸರ್, SIR ಆಗಿದೆ ಆ ರಾಜ್ಯಗಳಲ್ಲಿ, ಅಲ್ಲಿ ಒಂಚೂರು ಹಿನ್ನೆಲೆ ಹೇಳೋದಾದ್ರೆ ನನಗೆ ಅಲ್ಲಿ ಏನು ಅಲ್ಲಿ ನಿಜವಾಗ್ಲೂ ಜನರಿಗೆ ಸಮಸ್ಯೆ ಆಯ್ತಾ? ಅಲ್ಲಿ ಭಾರಿ ಸಮಸ್ಯೆ ಆಗಿದೆ. ಬಿಹಾರಲ್ಲಿ ಮೊದಲು ಮಾಡಿದ್ದೀವರು, ಭಾರಿ ಸಮಸ್ಯೆ ಆಗಿದೆ. ಒಂದು 60 ಲಕ್ಷ ಜನನ್ನ ಮತದಾರ ಪಟ್ಟಿನ ತೆಗೆದುಹಾಕಿದ್ದಾರೆ. 60 ಲಕ್ಷ ಅಂದ್ರೆ ಅಂದಾಜು ಅವ್ರಿಗೆ 8 ಕೋಟಿ ಚಿಲ್ಲರೆ ಮತದಾರರಲ್ಲಿ ಒಂದು 60 ಲಕ್ಷ ತೆಗೆದುಹಾಕಿದ್ದಾರೆ. ಆಮೇಲೆ ಆ ರೀತಿ ಸಮಥಿಂಗ್ ಲೈಕ್ ದಟ್. ಆಮೇಲೆ ಇವಾಗ ನಾನು ಹೇಳ್ದಲ್ಲ, ಅವ್ರ ಮನೆಗೆ ಬರ್ತಾರೆ, ನಿಮ್ಗೆ ಫಾರ್ಮ್ ಕೊಡ್ತಾರೆ, ಅವ್ರ ಮನೆಗೆ ಬರ್ತಾರೆ, ನೀವು ಇಲ್ಲದೆ ನಿಮ್ಮ ಮನೆ ಬಾಗಿಲು ಹಾಕಿತ್ತು, ನೀವು ಇರಲಿಲ್ಲ, ಏನಾಗುತ್ತೆ?
ಅವರ ರೂಲ್ ಪ್ರಕಾರ ಅವ್ರು 3 ಸರ್ತಿ ಪ್ರಯತ್ನ ಮಾಡಬೇಕು. 3 ಸರ್ತಿ ಪ್ರಯತ್ನ ಮಾಡಿ ಕೂಡ ನೀವು ಇರಲಿಲ್ಲ, ನೀವು ಸಿಕ್ಲಿಲ್ಲ, ನಿಮ್ಗೆ ಫಾರ್ಮ್ ಸಿಕ್ಲಿಲ್ಲ ಅಂತ ನಿಮ್ಮ ತಲೆನೋವು. ಟಾರ್ಗೆಟ್ ಇರುತ್ತೆ ಮ್ಯಾಪಿಂಗ್ ಮಾಡಕ್ಕೆ ಇಷ್ಟು ಒಳಗಡೆ ದಿನ. ಅವ್ರು ಏನ್ ಮಾಡಿದ್ದಾರೆ, 30 ದಿನದೊಳಗೆ ಆ BLO ಪೂರ್ತಿ ಆ ಬೂತಲ್ಲಿ ಇರೋರು ಎಲ್ಲರ ಮನೆಗೂ ಹೋಗಬೇಕು ಅಂತ ಹಾಕಿದ್ದಾರೆ. ಹೋಗಿ ಅವ್ರಿಗೆ ಫಾರಮ್ ಕೊಡಬೇಕು ಅಂತ ಹೇಳಿ. ಅವ್ರು ಬಂದು ನಿಮಗೆ ಫಸ್ಟ್ ಆಫ್ ಆಲ್ ಅವ್ರು ಬಂದಾಗ ನೀವು ಇಲ್ಲದೆ ಇದ್ರೆ ಏನಾಗುತ್ತೆ? ಓಕೆ, ಅವ್ರು ಬಂದರು, ನಿಮ್ಗೇನೋ ಫಾರಮ್ ಕೊಟ್ಟರು, ನಿಮಗೆ ಅರ್ಥ ಆಗಲಿಲ್ಲ, ಏನು ಭರ್ತಿ ಮಾಡಬೇಕು, ಏನು ಮಾಡೋದು? ಓಕೆ, ನಿಮಗೆ ಗೊತ್ತಿರಲ್ಲ. ಆಮೇಲೆ ಅವರು ನೀವೇನೋ ಅರ್ಥ ಮಾಡ್ಕೋತೀರಿ, ಅವ್ರೇನೋ ದಾಖಲೆ ಕೇಳ್ತಾರೆ, ಅವ್ರು ಇಷ್ಟು ದಿನದೊಳಗೆ ವಾಪಸ್ ಕೊಡಿ ಅಂತಾರೆ, ನೀವು ವಾಪಸ್ ಕೊಡಲಿಲ್ಲ, ಏನಾಗುತ್ತೆ? ಸೊ ಅವ್ರಿಗೆ ತುಂಬ ಕಷ್ಟ ಇದೆ. ಇವಾಗ ಏನೇ ಸರ್ಕಾರದಿಂದ ಏನಾದ್ರು ಕೆಲಸ ಮಾಡಿಸ್ಕೋಬೇಕಾದ್ರೆ ಎಷ್ಟು ಕಷ್ಟ ಇದೆ ನಿಮಗೆ ಗೊತ್ತಿದೆ. ಒಂದು BLO ಒಂದು ಬೂತಲ್ಲಿ ಸರಾಸರಿ ಅಂದಾಜೊಂದು 1000 ವೋಟರ್ಸ್ ಇರ್ಬೋದಾ? ಸೊ 1000 ವೋಟರ್ಸ್ಗಳ ಮನೆಗೆ ಮೇ ಬಿ ಒಂದೊಂದು ಮನೇಲಿ 2-3 ಇರ್ಬೋದು ವೋಟರ್ಸು, ಒಂದು ಮನೇಲಿ ಒಬ್ಬರೇ ಇರ್ಬೋದು, ಏನೋ ಇರುತ್ತೆ. ಎಲ್ಲರ ಮನೆಗಳಿಗೂ ಹೋಗಿ ಅವ್ರಿಗೆ ಫಾರಮ್ ತಲುಪಿಸಿ ಅವ್ರಿಗೆ ಅರ್ಥ ಆಗೋ ಹಾಗೆ ವ್ಯವಸ್ಥೆ ಮಾಡಬೇಕು. ಆಮೇಲೆ ಅದಕ್ಕೆ ಆ ಪ್ರಕ್ರಿಯೆನ ನೀವು ಆ ಪ್ರಕ್ರಿಯೆ ಪ್ರಕಾರ ದಾಖಲೆಗಳು ಕೊಡೋಕ್ಕಾಗದೆ ಹೋದರೆ ನೀವು ಹೋಯ್ತು, ನಿಮ್ಮ ಹೊಸ ಲಿಸ್ಟಲ್ಲಿ ನಿಮ್ಮ ಹೆಸರು ಇರೋದಿಲ್ಲ. ಆಮೇಲೆ ಒಂದು ನೀವು ಅಪೀಲ್ ಮಾಡ್ಬೋದು ಅಂತ ಒಂದು ವ್ಯವಸ್ಥೆ ಇದೆ. ಆದರೆ ಅಪೀಲ್ ವ್ಯವಸ್ಥೆ ಸುಲಭ ಅಲ್ಲ. ಏನೇನು ದಾಖಲೆ ಕೊಡ್ಬೇಕಂತ ಕೇಳ್ತಾ ಇರೋದು? ಏನೋ ತರ್ತಾರೆ ಅವ್ರು, ಇದೆಪ್ಪ ಪಾಸ್ಪೋರ್ಟ್ ನಿಮ್ಮ ಪಾಸ್ಪೋರ್ಟ್ ಅಲ್ಲೇ ಒಂದು 11 ದಾಖಲೆಗಳೇನೋ ಇದೆಯಂತೆ. ಅದರಲ್ಲಿ ಇದೆ, ಆಕ್ಚುಲಿ ನಾನು ಪೂರ್ತಿ ಜ್ಞಾಪಕ ಇಟ್ಕೊಳಕ್ಕಾಗಲ್ಲ. ಓಕೆ, ಆಧಾರ್ ಕಾರ್ಡ್ ಒಪ್ಕೊಳ್ಳಲ್ಲ ಇಲ್ಲ. ಓಕೆ, ನಿಮ್ಮ ಹಳೆ ವೋಟರ್ ಐಡಿನೂ ಒಪ್ಕೊಳ್ಳಲ್ಲ. ಸೊ ನೀವು ಹಳೆ ವೋಟರ್ ID ಇದೆ ಅಂತಂದ್ರೆ ಆಧಾರದ ಮೇಲೆ ನಿಮ್ಗೆ ಹೊಸ ಪಟ್ಟಿಯಲ್ಲಿ ನಿಮ್ಮ ಲಿಸ್ಟ್ ಇದೆ ಅಂತಲ್ಲ. ಅವ್ರದ್ದು ಬಹಳ ಸಂಕೀರ್ಣ ಪ್ರಕ್ರಿಯೆ ಇದೆ. ಅವ್ರೇನು ಹೇಳ್ತಾರೆ, ಈಗಿನ ವೋಟರ್ ಲಿಸ್ಟಲ್ಲಿ 2025 ಈಗ 26 ವೋಟರ್ ಲಿಸ್ಟ್ ಏನಿದೆ ಅದರಲ್ಲಿ ನಿಮ್ಮ ಹೆಸರಿದ್ರೆ, ಓಕೆ, ನೀವು 2002ನೇ ಇಸ್ವಿಯಲ್ಲಿ ಅಂದರೆ 24 ವರ್ಷದ ಕೆಳಗೆ ನೀವು ವೋಟರ್ ಆಗಿದ್ರಾ, ನೀವು ಎಲ್ಲಿ ವೋಟರ್ ಆಗಿದ್ರಿ, ಓಕೆ, ಆ ಲಿಸ್ಟನ್ನ ತಗೊಳ್ಳಿ. ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ, ಯಾವ ಥರ ಇದೆ, ಈಗಿರೋ ಲಿಸ್ಟಲ್ಲಿ ಯಾವ ಥರ ಇದೆ, ಅದೆಲ್ಲ ಮ್ಯಾಚ್ ಆಗುತ್ತಾ ಅಲ್ವಾ ನೋಡಬೇಕು. ಆ ಹೆಸರು ಅದರ ನಿಮ್ಮ ಮಾಹಿತಿ ಪೂರ್ತಿ ಮ್ಯಾಚ್ ಆಗಬೇಕು. ನಿಮ್ಮ ಮಾಹಿತಿ ಪೂರ್ತಿ ಮ್ಯಾಚ್ ಆಗಬೇಕು. ಆಗಲಿಲ್ಲ ಅಂತಂದ್ರೆ ಅವರು ನಿಮ್ಮನ್ನ ಕೆಲವು ದಾಖಲೆಗಳು ಕೇಳ್ತಾರೆ. ಅದು ಆಮೇಲೆ ನಿಮ್ಮ ಏಜ್ ಪ್ರಕಾರ ಅದರ ಅವಶ್ಯಕತೆಗಳು ಬದಲಾವಣೆ ಆಗುತ್ತೆ. ಸೊ ಒಂದು ವೇಳೆ ಅದು ನೀವು 2002ರಲ್ಲಿ ವೋಟರ್ ಆಗಿರಲಿಲ್ಲ ಅಥವಾ ನೀವು ಎಲ್ಲ ಆಗಿದ್ರು, ಅದನ್ನು ತೋರಿಸೋದಕ್ಕೆ ನಿಮಗೆ ನೀವು ಯಾವುದೋ ಬೂತಲ್ಲಿ ಆಗಿದ್ದಿರ್ಬೋದು. ಆ ಬೂತಲ್ಲಿ ಆ ವೋಟರ್ ಲಿಸ್ಟಲ್ಲಿ ಎಲ್ಲಿದೆ ಅಂತ ನೀವು ನೋಡಿ ಹುಡುಕಿ ಅದನ್ನು ಈಗ ಮ್ಯಾಚ್ ಮಾಡೋಕ್ಕಾಗದೇ ಇದ್ದರೆ ಆಮೇಲೆ ಪ್ರೀ ಮ್ಯಾಚಿಂಗ್ ಅಂತ ಈಗ ಬಿಹಾರಲ್ಲಿ ಅದು ಮಾಡಲಿಲ್ಲ, ಪ್ರೀ ಮ್ಯಾಚಿಂಗ್ ಮಾಡಲಿಲ್ಲ. ಬಟ್ ಈಗ ಜನ ಅದ್ರ ಮೇಲೆ ಆಕ್ಷೇಪಣೆಗಳು ಎತ್ತಿದ ಮೇಲೆ ಪ್ರೀ ಮ್ಯಾಚಿಂಗ್ ಅಂತ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೀನಿ. ಕರ್ನಾಟಕದಲ್ಲೂ ಈಗ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೀನಿ. ಬಹಳಷ್ಟು ಜನದ್ದು ಪ್ರೀ ಮ್ಯಾಚಿಂಗ್ ಆಗಿಲ್ಲ. ಬಟ್ ಒಂದು ವೇಳೆ ಅಲ್ಲಿ ಆಗಿಲ್ಲ ಅಂತಂದರೆ, ಅಲ್ಲಿ ಆಗಿದ್ರೂ ಕೂಡ ಅಲ್ಲಿಗೂ ಇಲ್ಲಿಗೂ ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಇತ್ತು, ಈಗ ಆಗಿದ್ದಕ್ಕೂ ಇವಾಗಿದ್ದಕ್ಕೂ. ಆವಾಗ ಅದನ್ನು ಆಧಾರದ ಮೇಲೆ ಒಪ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಅಥವಾ ಅಲ್ಲಿ ನೀವು 2002ರಲ್ಲಿ ವೋಟರ್ ಆಗೇ ಇರಲಿಲ್ಲ ಅಂತಂದ್ರೆ ಆಧಾರದ ಮೇಲೆ ನಿಮಗೆ ಈಗ ನಿಮ್ಮ 20 ಅದು ಭಗವಂತ ಬಲ್ಲ. ಇದೇ ಬಹಳ ಸಂಶಯ ಹುಟ್ಟಿಸುವಂತ ನಡತೆ ಇವ್ರದ್ದು. 24 ವರ್ಷದ ಹಿಂದಿನ ಯಾತಕ್ಕೆ ಬೇಕು? ಅಲ್ಲ, ನಾನು ಈ ಹಿಂದಿನ ವರ್ಷ ವೋಟರ್ ಲಿಸ್ಟ್ ಅಲ್ಲಿ ಇದ್ದೆ, ಈಗ 5 ವರ್ಷದಿಂದ ವೋಟರ್ ಲಿಸ್ಟ್ ಇದ್ದೀನಿ, 10 ವರ್ಷದಿಂದ ವೋಟರ್ ಲಿಸ್ಟ್ ಅಲ್ಲಿ ಇದ್ದೀನಿ ಅಂದ್ರೆ 22 ವರ್ಷದ ಹಿಂದಿನ ಯಾತಕ್ಕೆ ಬೇಕು? ಬಹಳ ಗಂಭೀರ ಪ್ರಶ್ನೆ. ಓಕೆ, ಸೊ ಅವ್ರಿಗೆ ಇಲ್ಲದೆ ಇದ್ರೆ ಅವ್ರೇನ್ ಮಾಡ್ತಾರೆ, ನಿಮ್ ಬರ್ತ್ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳ್ತಾರೆ. ಬರ್ತ್ ಸರ್ಟಿಫಿಕೇಟ್ ಎಲ್ಲಿ? ಈಗ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಎಲ್ಲಿ ಯಾವಾಗ ಮಾಡಿಸ್ತಾರೆ? ಸೊ ನೀವು ಓಕೆ, ಬರ್ತ್ ಸರ್ಟಿಫಿಕೇಟ್ ಇದ್ರೆ ನಿಮ್ಗೆ ಪಾಸ್ಪೋರ್ಟ್ ಇದ್ರೆ ಕೊಡಿ ಅಂತ ಕೇಳ್ತಾರೆ. ಪಾಸ್ಪೋರ್ಟ್ ಯಾರು ಮಾಡಿಸ್ತಾರೆ ಸರ್? ಈಗ ನೀವು ಕೇಳೋ ಪ್ರಶ್ನೆ ಬಹಳ ಏನು ನ್ಯಾಯಯುತವಾದ್ದು. ಬಹಳ ಕಡಿಮೆ ಜನ ಪಾಸ್ಪೋರ್ಟ್ ಮಾಡಿಸ್ತಾರೆ. ಆಮೇಲೆ
ಬರ್ತ್ ಸರ್ಟಿಫಿಕೇಟ್ ಇವಾಗಲೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಸುಲಭವಾಗಿ ಪಕ್ಕ ಸಿಗುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಈಗ ಬಟ್ ನನ್ನ ವಯಸ್ಸು ಅವ್ರಿಗೆ ಬರ್ತ್ ಸರ್ಟಿಫಿಕೇಟ್ ಸಿಗ್ತಾ ಇರಲಿಲ್ಲ. ನಾನೊಂದು ಹಳ್ಳಿ ಹುಡುಗ, ಹ್ಮ್. ನಮ್ಮ ಅಣ್ಣಂದ್ರಿಗೆ ಮತ್ತು ಎಲ್ಲ ಅನ್ಎಜುಕೇಟೆಡ್ ಫ್ಯಾಮಿಲಿ ಇದ್ರೆ ನಮ್ಮ ಅಣ್ಣಂದ್ರಿಗೆ ಅಪ್ಪ ಅವ್ವ ಯಾರಿಗೂ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಕರೆಕ್ಟ್. ಸುಮ್ಮನೆ ಏನೋ ಅಂದಾಜು ಬರ್ಸಿರ್ತಾರೆ ಅಷ್ಟೇ. ನನ್ನ ವಯಸ್ಸವ್ರಿಗೂ ಬರ್ತ್ ಸರ್ಟಿಫಿಕೇಟು ಸಾಮಾನ್ಯವಾಗಿ ಸಿಗ್ತಾ ಇರಲಿಲ್ಲ. ಸೊ ಅದು ಭಾರಿ ಸಮಸ್ಯೆ ಇದೆ. ಅಥವಾ ಇನ್ನೊಂದು ಕೇಳ್ತಾರೆ, SSLCಯಲ್ಲಿ SSLC ಪಾಸ್ ಆಗಿರೋ ಮಾರ್ಕ್ಸ್ ಕಾರ್ಡೋ ಸರ್ಟಿಫಿಕೇಟ್ ಏನೋ ಕೇಳ್ತಾರೆ ಅಂತೆ. SSLC ಪಾಸ್ ಆಗಿಲ್ಲದೆ ಇದ್ರೆ ಅಥವಾ ಆ ಸರ್ಟಿಫಿಕೇಟ್ ಇಲ್ಲದೆ ಇದ್ರೆ ಏನಾಗುತ್ತೆ? ಆಮೇಲೆ ಭಾಳ ಜನಕ್ಕೆ ತುಂಬ ಕಷ್ಟ ಇದೆ. ಆ್ಯಕ್ಚುಲಿ ಇದೆಲ್ಲರಲ್ಲೂ ಒಂದು ನಮ್ಗೆ ಎದ್ದು ಕಾಣೋದು, ಈ ಪ್ರಕ್ರಿಯೆ ಯಾವ ಥರ ಮಾಡಿದ್ದಾರೆ ಅಂತಂದರೆ ಭಾಳ ಕಷ್ಟ ಆಗೋ ರೀತಿ ಮಾಡಿದ್ದಾರೆ.